ನಮಸ್ಕಾರ ಸ್ನೇಹಿತರೆ. ಉತ್ತರ ಆಫ್ರಿಕಾದ ದೈತ್ಯಾಕಾರದ ದೇಶವಾದಂಥ ಅಲ್ಜೀರಿಯಾದ ಬಗ್ಗೆ ನಿಮಗೆಷ್ಟು ಗೊತ್ತು? ಮತ್ತೊಮ್ಮೆ ಯೋಚಿಸಿ ನೋಡಿ. ಆ ದೇಶದ ಗುಪ್ತ ಅದ್ಭುತಗಳ ಬಗ್ಗೆ ಈ ದಿನ ನಾವು ತಿಳಿಯೋಣ. ಫ್ಯಾಕ್ಟ್ ನಂಬರ್ 10. ಇದು ಆಫ್ರಿಕಾದ ಅತಿದೊಡ್ಡ ದೇಶವಾಗಿದೆ ಮತ್ತು ನಾವು ಕೇವಲ ಅಗ್ರ 5ರ ಬಗ್ಗೆ ಮಾತನಾಡುತ್ತಿಲ್ಲ. ಅಲ್ಜೀರಿಯಾವು ಇಡೀ ಆಫ್ರಿಕಾ ಖಂಡದ ವಿಸ್ತೀರ್ಣದಲ್ಲಿ ಅತಿದೊಡ್ಡ ದೇಶವಾಗಿದೆ ಮತ್ತು ವಿಶ್ವದ 10ನೇ ಅತಿದೊಡ್ಡ ದೇಶವಾಗಿದೆ. ಇದು ಫ್ರಾನ್ಸ್, ಜರ್ಮನಿ, ಸ್ಪೇನ್ ಮತ್ತು ಯುಕೆಗಳನ್ನು ಸಹ ಒಟ್ಟುಗೂಡಿಸಬಹುದು ಇದರಲ್ಲಿ. ಫ್ಯಾಕ್ಟ್ ನಂಬರ್ 9. ಅಲ್ಜೀರಿಯಾ ಒಂದು ವಿಶಾಲವಾದ ಭೂಪ್ರದೇಶ. ಈ ಭೂಪ್ರದೇಶದಲ್ಲಿ 80ರಷ್ಟು ಭಾಗವು ಸಹರಾ ಮರುಭೂಮಿಯಿಂದಲೇ ಆವೃತವಾಗಿದೆ. ಇದು ಕೇವಲ ಮರಳು ಮಾತ್ರವಲ್ಲ, ಇದು ಪರ್ವತಗಳು, ಕಲ್ಲಿನ ಪ್ರಸ್ಥಭೂಮಿಗಳು ಮತ್ತು ಪೌರಾಣಿಕ ಓಯಸಿಸ್ಗಳ ಜಗತ್ತಾಗಿ ಮಾರ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 8. ರೋಮನ್ ಸಾಮ್ರಾಜ್ಯ ಅಂದ ಕೂಡಲೇ ನಿಮಗೆ ನೆನಪಾಗುವುದು ಇಟಲಿ. ಆದರೆ ಈ ಅಲ್ಜೀರಿಯಾವನ್ನು ಗಮನಿಸಿದಾಗ ಒಂದು ಕ್ಷಣ ನೀವು ಇಟಲಿಯನ್ನೇ ಮರೆತು ಬಿಡಬಹುದು. ಅಲ್ಜೀರಿಯಾದಲ್ಲಿ ಭೂಮಿ ಮೇಲಿನ ಅತ್ಯುತ್ತಮವಾಗಿ ಸಂರಕ್ಷಿಸಲ್ಪಟ್ಟಂತಹ ಕೆಲವು ರೋಮನ್ ಅವಶೇಷಗಳಿವೆ. ಟಿಮ್ಗಾಡ್ ಮತ್ತು ಜೆಮಿಲಿಯಾ ನಗರಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿದ್ದು, ಪ್ರಾಚೀನ ಕಾಲದ ಅವಶೇಷಗಳನ್ನು ಹೊತ್ತು ನಿಂತು ಒಂದು ಅಭೂತಪೂರ್ವ ನೋಟವನ್ನು ನೀಡುತ್ತದೆ. ಫ್ಯಾಕ್ಟ್ ನಂಬರ್ 7. ನೀವು ಎಂದೆಂದಿಗೂ ಅನುಭವಿಸಿದ ಕೆಲವು ಸ್ಪಷ್ಟವಾದ, ನಂಬಲಾಗದ ಸ್ಟ್ಯಾಗ್ನೇಜಿಂಗಾಗಿ ಆಳವಾದ ಸಹರಾದಲ್ಲಿರುವ ಹೌಗರ್ ಪರ್ವತಗಳು. ಗಾಳಿಯು ತುಂಬ ಶುಷ್ಕ ಮತ್ತು ಬೆಳಕಿನ ಮಾಲಿನ್ಯವೂ ಸಹ ಅಲ್ಲಿ ಅಸ್ತಿತ್ವದಲ್ಲಿಲ್ಲ. ನೀವು ಕ್ಷೀರಪಥವನ್ನು ಸಹ ಇಲ್ಲಿ ಕಾಣಬಹುದು. ಈ ರಸ್ತೆ ಮೇಲೆ ನಡೆಯುತ್ತಿದ್ದರೆ ಕ್ಷೀರಪಥದಲ್ಲೇ ನಡೆಯುತ್ತಿರುವಂತೆ ಭಾಸವಾಗುತ್ತದೆ. ಫ್ಯಾಕ್ಟ್ ನಂಬರ್ 6. ಅಲ್ಜೀರಿಯಾವು ಜಾಗತಿಕ ಇಂಧನ ಶಕ್ತಿ ಕೇಂದ್ರವಾಗಿದೆ. ಇದು ಕೇವಲ ಯುರೋಪಿಯ ಅತಿದೊಡ್ಡ ನೈಸರ್ಗಿಕ ಅನಿಲ ರಫ್ತುದಾರನಾಗಿದೆ ಮತ್ತು ವಿಶ್ವದ ಕೆಲವು ಅತಿದೊಡ್ಡ ನಿಕ್ಷೇಪಗಳನ್ನು ಹೊಂದಿದೆ. ಇದು ವಿಶ್ವ ವೇದಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇಂಧನ ಕ್ಷೇತ್ರದಲ್ಲಿ. ಫ್ಯಾಕ್ಟ್ ನಂಬರ್ 5. ಇದು ಪ್ರಾಚೀನ ಸಂಸ್ಕೃತಿಗಳ ಮೊಸಾಯಿಕ್ ಆಗಿದೆ. ಅಲ್ಜೀರಿಯಾವು ಸ್ಥಳೀಯ ಅಮೇಜಿಂಗ್ ಜನರಿಗೆ ಅಥವಾ ಬರ್ಬರ್ ಜನರಿಗೆ ನೆಲೆಯಾಗಿದೆ. ಕಬೈಲ್ಸ್, ಚವಾಯ್ಸ್ ಮತ್ತು ಟವಾಯ್ರ್ಗಳಂತಹ ವೈವಿಧ್ಯಮಯ ಗುಂಪುಗಳೊಂದಿಗೆ ಪ್ರತಿಯೊಂದು ತಮ್ಮದೇ ಆದಂಥ ಉಸಿರುಗಟ್ಟಿಸುವ ಭಾಷೆಗಳು, ಕಲೆಗಳು ಮತ್ತು ಸಂಪ್ರದಾಯಗಳನ್ನು ಸಹ ಸಹಸ್ರಮಾನ ಹಿಂದಿನದಾಗಿದೆ. ಫ್ಯಾಕ್ಟ್ ನಂಬರ್ 5. ಯಾರು ಫುಡ್ ಲವರ್ ಇದ್ದೀರೋ ಅದನ್ನು ಇದು ಮಾತ್ರ ಲಕ್ಷ್ಯ ಕೊಟ್ಟು ಕೇಳಲೇಬೇಕಾದಂಥ ಮಾಹಿತಿ. ಅಲ್ಜೀರಿಯಾದ ಪಾಕ ಪದ್ಧತಿಯು ಅಮೇಜಿಂಗ್ ಅರೇಬಿಕ್ ಮತ್ತು ಒಟೋಮನ್ ಮತ್ತು ಫ್ರೆಂಚ್ ಪ್ರಭಾವಗಳ ಒಂದು ಪೌರಾಣಿಕ ಸಮ್ಮಿಲನವಾಗಿದೆ. ಕೌಸ್ನಸ್ ರಾಷ್ಟ್ರೀಯ ಖಾದ್ಯದಿಂದ ಹಿಡಿದು ಪದರಗಳ ಪೆಸ್ಟ್ರೀಸ್ಗಳು ಮತ್ತು ಸಮೃದ್ಧವಾದ ಸ್ಟ್ಯೂಗಳವರೆಗೆ ಇದು ನೀವು ಮರೆಯಲಾಗದ ರುಚಿಯ ಪ್ರಯಾಣವಾಗಿದೆ ಅನ್ನೋ ಸತ್ಯ. ಫ್ಯಾಕ್ಟ್ ನಂಬರ್ 3. ಮರುಭೂಮಿಯ ದಿಬ್ಬಗಳ ಆಚೆಗೆ ಅಲ್ಜೀರಿಯಾವು ಅದ್ಭುತ ನೈಸರ್ಗಿಕ ಕಣಿವೆಗಳು ಮತ್ತು ಓಯಸಿಸ್ಗಳನ್ನು ಮರೆಮಾಡುತ್ತದೆ. ಸಾಮಾನ್ಯವಾಗಿ ಅಲ್ಜೀರಿಯಾದ ಗ್ರ್ಯಾಂಡ್ ಕ್ಯಾನನ್ ಎಂದು ಕರೆಯಲ್ಪಡುವ ಗೌಫಿ ಕಣಿವೆ ಮತ್ತು ಎಲ್ಲಿಯೂ ಮಧ್ಯದಲ್ಲಿಲ್ಲದ ಸೊಂಪಾದ ತಾಳೆಯ ಸೊಪ್ಪುಗಳ ನಿಮ್ಮ ಸೌಂದರ್ಯದ ಕಲ್ಪನೆಯನ್ನು ಮರುವ್ಯಾಖ್ಯಾನಿಸುತ್ತೆ. ಫ್ಯಾಕ್ಟ್ ನಂಬರ್ 2. ಫ್ರಾನ್ಸ್ನಿಂದ ಸ್ವಾತಂತ್ರ್ಯಕ್ಕಾಗಿ ಅಲ್ಜೀರಿಯಾದ ಹೋರಾಟವು 7 ವರ್ಷಗಳ ಕಾಲ ನಡೆಯಿತು. ಇತಿಹಾಸದ ಅತಿ ಉದ್ದದ ಮತ್ತು ಅತ್ಯಂತ ಕ್ರೂರ ವಸಾಹತುಶಾಹಿ ಯುದ್ಧಗಳಲ್ಲಿ ಇದು ಒಂದಾಗಿದೆ. 1962ರಲ್ಲಿ ಕಷ್ಟಪಟ್ಟು ಗೆದ್ದ ಸ್ವಾತಂತ್ರ್ಯವು ರಾಷ್ಟ್ರೀಯ ಅಸ್ಮಿತೆಯ ಕೇಂದ್ರ ಮತ್ತು ಪ್ರಬಲ ಸ್ತಂಭವಾಗಿದೆ. ಫ್ಯಾಕ್ಟ್ ನಂಬರ್ 1. ಅಲ್ಜೀರಿಯಾವು ವಿಶ್ವದ 3ನೇ ಅತಿದೊಡ್ಡ ಮಸೀದಿಗೆ ನೆಲೆಯಾಗಿದೆ ಮತ್ತು ಇದು 265 ಮೀಟರ್ ಎತ್ತರದಲ್ಲಿ ನಿಂತಿರುವ ಗ್ರಹದ ಅತಿ ಎತ್ತರದ ಮಿನಾರನ್ನು ಹೊಂದಿದೆ. ಅಲ್ಜಿಯರ್ಸ್ನ ದೊಡ್ಡ ಮಸೀದಿಯು ಆಧುನಿಕ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಇದು ಆಕಾಶ ರೇಖೆಯ ಮೇಲೆ ಪ್ರಾಬಲ್ಯವನ್ನು ಹೊಂದಿದೆ. ಪ್ರಾಚೀನ ರೋಮ್ ಬೀದಿಗಳಿಂದ ಹಿಡಿದು ಅಂತ್ಯವಿಲ್ಲದ ಮರಳಿನ ಸಮುದ್ರಗಳವರೆಗೆ, ಎತ್ತರದ ಮಿನಾರ್ಗಳಿಂದ ಹಿಡಿದು ರುಚಿಯಾದ ಔತಣಗಳವರೆಗೆ ಅಲ್ಜೀರಿಯಾವು ನಿರಂತರವಾಗಿ ಆಶ್ಚರ್ಯವನ್ನು ಉಂಟುಮಾಡುವ ದೇಶವಾಗಿದೆ. ಇದು ನಿಮ್ಮ ಪ್ರಯಾಣ, ಇತಿಹಾಸ ಮತ್ತು ನಂಬಲಾಗದ ಭೂಮಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮಗೆ ಯಾವ ಸಂಗತಿ ಬಹಳ ಇಷ್ಟ ಆಯಿತೆಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.